ಬೆಳಿಗ್ಗೆ 7:30 ಒಂದು ಫೈರ್ ಕಾಲ್ ಬಂದಿದೆ. ಇಂತ ಚಳಿಲಿ ಎಂತ ಫೈರ್ ಅಂತ ನೀವು ಅನ್ಕೋಬಹುದು. ಬನ್ನಿ ಸ್ಪಾಟಿಗೆ ಹೋಗಿ ನೋಡೋಣ. ಟೈಮ್ ತೋರ್ಸ್ ಮಚ್ಚಿ, ಎಷ್ಟು ಗಂಟೆ? 7:38ಕ್ಕೆ ಫೈರ್ ಕಾಲ್ ಬಂದಿರೋದು. 7:29 7:39 ಆಗಿದೆ. ಸಿಟಿಲಿ ಇದೀವಿ. ಗೊಣಬೆ ಫೈರ್, ಹೆವಿ ಫೈರ್ ಆಗಿದೆ ಅಂತೆ. ಗೊಣಬೆ ಫೈರ್ ಅಂತ ಹೇಳಿದ್ದಾರೆ. ನಾವು ಆದಷ್ಟು ಪ್ರಯತ್ನ ಪಟ್ಟು ಹೋಗ್ತಾ ಇದೀವಿ. ಮೆಡಿಕಲ್ ಇದೆ. ನಾವು ಫೈರ್ ಸ್ಪಾಟಿಗೆ ರೀಚ್ ಆದ್ವಿ. ಬರ್ತಾನೆ ಸರ್, ರಿವರ್ಸ್ ತಗೊಬರ್ತಾನೆ ಅಂತ ಇದ್ದಾರೆ ಅವರು. ಏನು ಬೆಂಕಿ ಅಣ್ಣ ಇದು? ಶಾರ್ಟ್ ಆಗಿದೆ ಸರ್, ಇದು ವೈರ್ ಬಿದ್ದು ಬೆಂಕಿ ಇದು. ಓ ಸರ್, ಏನಿಲ್ಲ. ಇವರು ಗೊಣಬೆನ ಲೈನ್ ಕೆಳಗಡೆ ಹಾಕಿದ್ರು. ಅದು ಶಾರ್ಟ್ ಸರ್ಕ್ಯೂಟಿಂದಾಗಿ ಬೆಂಕಿ ಹತ್ಕೊಂಡಿರೋದು. ದಯವಿಟ್ಟು ಯಾರು ಕೂಡ ಯಾವುದೇ ಲೈನ್ಗಳ ಕೆಳಗಡೆ ಈ ಥರ ಹಾಕಬೇಡಿ. ಇದರಿಂದ ಬೆಂಕಿ ಆಗುವ ಸಾಧ್ಯತೆ ಇರುತ್ತೆ. ಇನ್ನೊಂದು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ಕೊಳ್ಳಿ. ನಾವು ಬೆಂಕಿ ಆರಿಸ್ಬೇಕಾದ್ರೆ ಅವ್ರ ಮನೆ ನಾಯಿ ನಮ್ಮ ಸಿಬ್ಬಂದಿಯವರಿಗೆ ಕಚ್ಚಿಬಿಡುತ್ತೆ. ಅವ್ರಿಗೆ ತೀವ್ರ ಗಾಯ ಆಗುತ್ತೆ. ಅವ್ರನ್ನ ಕೂಡಲೇ ಆಸ್ಪತ್ರೆ ಸೇರಿಸ್ತೀವಿ. ಹಾಂ ಸರ್, ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟು, ದಯವಿಟ್ಟು ಯಾರೂ ಕೂಡ ಲೈನ್ಗಳ ಕೆಳಗಡೆ ನೀವು ಗೊಣಬೆನ ಹಾಕ್ಲಿಕ್ಕೆ ಹೋಗಬೇಡಿ. ಅದರಿಂದ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಈ ಥರ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಅಗ್ನಿಶಾಮಕ ದಳದವರು ಬಂದ ತಕ್ಷಣ ಅವರಿಗೆ ಕರೆಂಟ್ ತೆಗ್ಸಿದ್ವಿ ಸರ್. ಹಾಗೆ ನಿಮ್ಮ ಮನೇಲಿ ಯಾವುದೋ ಕಚ್ಚೋ ನಾಯಿ ಇದ್ದರೆ ದಯವಿಟ್ಟು ಅದನ್ನು ಕಟ್ಟಿ ಹಾಕಿ. ಅದು ನೋಡಿ, ಇವತ್ತು ನಮ್ಮ ಸಿಬ್ಬಂದಿಗೆ ಒಬ್ರಿಗೆ ಅಟ್ಯಾಕ್ ಮಾಡಿದೆ. ಈ ರೀತಿ ಆಗಬಾರ್ದು, ಹಾಗಾಗಿ ದಯವಿಟ್ಟು ಮಾಡಿ. ಬೆಂಕಿಯಾಗಿರೋದು ಇದೇ ಎಲೆಕ್ಟ್ರಿಕಲ್ ಕಂಬದಿಂದ ಶಾರ್ಟ್ ಸರ್ಕ್ಯೂಟಾಗಿ ಬೆಂಕಿಯಾಗಿದೆ ಇದು. ಬೆಂಕಿನೆಲ್ಲ ಆರಿಸಿ ಸ್ಟೇಷನ್ ಕಡೆ ಹೊರಟ್ವಿ. ಅಷ್ಟೊತ್ತಿಗಾಗಲೇ ಟೈಮ್ 9:30 ಆಗಿತ್ತು. ಇದು ನಮ್ಮ ವಾಟರ್ ಟ್ಯಾಂಡಿಗೆ ನೀರು ತುಂಬುವಂಥದ್ದು. ಇದು ಸೆಕ್ಷನ್ ಹೋಸ್ನ ಸೆಂಟ್ರಿಫ್ಯೂಗಲ್ ಪಂಪಿಗೆ ಜಾಯಿಂಟ್ ಮಾಡಿ ಸಂಪಿಂದ ನೀರು ಗಾಡಿ ಹೋಗುತ್ತೆ. ಇಲ್ಲಿ ಹೋಸ್ನ ವಾಶ್ ಮಾಡಿ ಇಟ್ಟಿದ್ದೀವಿ. ಹೋಸ್ ಕಚ್ಚಿದ ನಾಯಿ. ಇವಾಗ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಹಾಸ್ಪಿಟ್ಲಲ್ಲಿ ಈಗ ಇಂಜೆಕ್ಷನ್ ಹಾಕ್ಸ್ಕೊಳಕ್ಕೆ ನಿಂತಿದ್ದೆ ನಾನು. ಟೋಟಲ್ ಎಷ್ಟು ಇಂಜೆಕ್ಷನ್ ಬರ್ತಾರೆ? ಇಂಜೆಕ್ಷನ್ ಎಷ್ಟು ಬರ್ತಾರೆ ನಮಗೆ ಗೊತ್ತಿಲ್ಲ. ಬಿಟ್ಟಿದೆ ಫುಲ್. ಅದು ಪ್ಯಾಂಟ್ ಮೇಲೆ ಕಚ್ಚಿರೋದು ಅವನಿಗೆ. ಸುಮಾರು ನೋವು, ಕಾಲು ಜೀವ ಹೋಗಿದ್ದು. ನಿಮ್ಮದು ಏನು ನರ ಎಲ್ಲ ಹೊರ್ಕು ಬಿಟ್ಟಿದೆ ನಾಯಿ. ಹಾಂ, 5 ಜನ ಸತ್ತೋದ್ರಾ? ಏನು ಆಕ್ಸಿಡೆಂಟಾ? ಅಪ್ಪ, ಹಾಸ್ಪಿಟ್ಲಿಗೆಲ್ಲ ಬಂದುಬಿಟ್ರೆ ಜೀವನ ಜಿಗುಪ್ಸೆನೇ ಬಂದುಬಿಡುತ್ತಲ್ಲ ಮರೆಯ. ನಾಯಿ ಕಚ್ಚಿದ ಇಂಜೆಕ್ಷನ್ ಇದೇನು? ಇದರಲ್ಲಿ ಎಲ್ಲೈತಿ ಇಂಜೆಕ್ಷನ್? ಒಳಗಡೆ ಏನೈತಿ? ಮಾಡಿದ್ರೆ ಇಂಜೆಕ್ಷನ್ ಈಗ ಇದ್ರೊಳಗೆ ಇತ್ತು ಐಟಮ್ಸು. ನಮ್ಮ ಗುರುಗೆ ನಾಯಿ ಕಚ್ಚಿದ ಇಂಜೆಕ್ಷನ್ ಎಲ್ಲ ಕೊಟ್ಟರು. 2 ಶೋಲ್ಡ್ರಿಗೆ 2 ಇಂಜೆಕ್ಷನ್ ಕೊಟ್ಟಿದ್ದಾರೆ. ಇವಾಗ ಬ್ಯಾಂಡೇಜಿನ ಖಾಲಿ ಒಂದು ಬ್ಯಾಂಡೇಜ್ ಹಾಕ್ಸ್ಕೋಬೇಕಷ್ಟೇ. ಅಲ್ಲೇ ನಮ್ಮ ಗುರು ಫೈರ್ ಕಾಲಲ್ಲಿ ನಾಯಿಯಿಂದ ಕಚ್ಕೊಂಡು ಇವಾಗ ಮನೆಗೆ ಹೊರಟಿದ್ದಾನೆ. ಇವಾಗ ಟಿಫನ್ ತಿನ್ಕೊಂಡು
ಇವ್ರನ್ನ ಊರಿಗೆ ಬಿಡ್ತಾ ಇದ್ದೀವಿ. ಈಗ ಏನು ಅನಿಸ್ತಿದೆ ಗುರು ನಿಂಗೆ ನಾಯಿ ಕಚ್ಚೈತಲ್ಲ ಅದಕ್ಕೆ? ಹಾಂ, ನಾಯಿ ತುಂಬ ಡೇಂಜರ್. ಹೌದು. ಅವ್ರ ಜೊತೆ ಎಷ್ಟು ಸಲಿಗೆ ಇರಬೇಕು ಅಷ್ಟೇ ಇರಬೇಕು. ಹ್ಞೂ. ನನಗೆ ಈಗ ಆಗಿರೋದು 3ನೇ ಸಲ. ನನ್ನ ಸಣ್ಣ ಇರ್ತಾ ಒಂದಾಗಿದೆ, ಈಗ ಒಂದು ಸಲ ಆಗಿದೆ, ಇನ್ನೊಂದು ಸಲ ಆಗುತ್ತೆ ಅಂತ ಅನ್ನಿಸ್ತಿದೆ. ಈ ವರ್ಷದಾಗ 2 ಸಲ ತಾನೇ? ಈ ವರ್ಷದಲ್ಲಿ 2 ಸಲ. ಹ್ಞೂ. ಸೊ ನನಗೆ ನಾಯಿ ಒಂದೇ ವರ್ಷದಲ್ಲಿ 2 ಸಲ ಕಚ್ಕೊಂಡಿದ್ದಾನೆ. ಅದು ರಜೆ. ಹ್ಞೂ ಇಲ್ಲಿ ಚೆನ್ನಾಗಿದೆ. ಹ್ಞೂ ಹ್ಞೂ ಕಟ್ ಮಾಡು.